ಹರೇ ರಾಮ. ಆತನೊಬ್ಬ ನಾವಿಕ, ವೃದ್ಧ ನಾವಿಕ, ವಯಸ್ಸಾಗಿದೆ. ಒಂದು ಕಾಲದಲ್ಲಿ ಹಡಗುಗಳನ್ನು ನಡೆಸಿದವನು. ಈಗ ಹಡಗುಗಳೆಲ್ಲ ನಾವಿಗಳನ್ನು ನಡೆಸ್ತಾ ಇರ್ತಕ್ಕಂಥವನು. ಒಂದು ದಿನ ಹೀಗಾಯಿತು, ಯಾವುದೋ ಒಂದು ರಮಣೀಯವಾದ ದ್ವೀಪಕ್ಕೆ ನಾವೆಯನ್ನು ಕೊಂಡೊಯ್ಯುವ ಸಂದರ್ಭ. ಅನೇಕರು ಯುವಕರು ಯುವತಿಯರು ಸಂತೋಷಕ್ಕೋಸ್ಕರವಾಗಿ ದ್ವೀಪಗಳಲ್ಲಿ ವಿಹಾರ ಮಾಡೋದುಂಟು. ಆ ರೀತಿ ನಾವೆಯೊಂದನ್ನು ದ್ವೀಪವೊಂದಕ್ಕೆ ಕೊಂಡೊಯ್ಯುವ ಒಂದು ಸಂದರ್ಭ. ಪ್ರಯಾಣ ಪ್ರಾರಂಭ ಮಾಡುವಾಗ ಆತ ದೇವರಿಗೆ ಪ್ರಾರ್ಥನೆ ಮಾಡ್ತಾನೆ. ಯುವಕರು ಕೆಲವರು ಅವನನ್ನು ನೋಡಿ ತಮಾಷೆ ಮಾಡಿದ್ರಂತೆ, ನಕ್ಕರಂತೆ. ಯಾಕೆಂದ್ರೆ ಇದೆಲ್ಲ ಕಂದಾಚಾರ, ಈ ಪೂಜೆ ಪ್ರಾರ್ಥನೆ ಏನಿದೆಲ್ಲ ಸರಿಯಾಗಿ ನೌಕೆ ನಡೆಸ್ಬೇಕಪ್ಪ, ಅದು ಬಿಟ್ಟು ಇದೇನು ಬೂಟಾಟಿಕೆ ಅನ್ನೋ ಹಾಗೆ ಅವನನ್ನು ನೋಡಿ ಹಾಸ್ಯ ಮಾಡಿ ನಕ್ಕರು. ಆದ್ರೆ ಅವನೇನು ತಲೆ ಕೆಡಿಸ್ಕೊಳ್ಳಿಲ್ಲ. ಭಕ್ತಿಯಿಂದ ಪ್ರಾರ್ಥನೆ ಮಾಡಿ ನಾವೇನು ನಡೆಸಲಿಕ್ಕೆ ಆರಂಭ ಮಾಡ್ತಾನೆ. ಆ ಹೊತ್ತಿಗೆ ಸಮುದ್ರ ತುಂಬ ಶಾಂತವಾಗಿತ್ತು, ವಾತಾವರಣ ನಿರ್ಮಲವಾಗಿತ್ತು, ಏನು ಸಮಸ್ಯೆ ಇರಲಿಲ್ಲ. ಗಾಳಿ ಮತ್ತೊಂದು ಏನು ಸಮಸ್ಯೆ ಇರಲಿಲ್ಲ. ಆದರೆ ಹೊರಟು ಸ್ವಲ್ಪ ಹೊತ್ತು ಆದ ಬಳಿಕ ಸಮುದ್ರದಲ್ಲಿ ಸಾಕಷ್ಟು ಮಂದಿ ಬಂದಿದ್ದಾರೆ, ದ್ವೀಪ ಇನ್ನೂ ದೂರ ಇದೆ. ಆಗ ನೋಡಿ ಪ್ರಾರಂಭ ಆಯಿತು ಚಂಡಮಾರುತ. ದೊಡ್ಡ ದೊಡ್ಡ ಅಲೆಗಳು, ನೌಕೆ ಅಡಿ ಮೇಲಾಗ್ತಾ ಇದೆ. ಎಷ್ಟು ಹೊತ್ತಿಗೂ ಏನೂ ಆಗ್ಬೋದು, ಯಾರ ಜೀವವೂ ಉಳಿಯುವ ಸಾಧ್ಯತೆ ಕಾಣ್ತಾ ಇಲ್ಲ. ಈಗ ಆ ನೌಕೆಯಲ್ಲಿರೋ ಎಲ್ಲರೂ ಪ್ರಾರ್ಥನೆ ಮಾಡೋಕೆ ಶುರು ಮಾಡಿದ್ರಂತೆ. ಯಾರು ಈತನನ್ನ ಹಾಸ್ಯ ಮಾಡಿದ್ರೋ, ನಾವಿಕನನ್ನು, ಕ್ಯಾಪ್ಟನ್, ಆತನನ್ನು ಯಾರು ತಮಾಷೆ ಮಾಡಿದ್ರೋ ಅವರೂ ಸೇರಿದಂತೆ ಎಲ್ಲರೂ ದೇವರ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಮಾತ್ರ ಅಲ್ಲ, ಈತನನ್ನ ಬಂದು ಮನವಿ ಮಾಡ್ಕೊಂಡಿದ್ದೆ, ನೀನು ಬಾ ಅಂತ, ನೀನು ಪ್ರಾರ್ಥನೆ ಮಾಡು ಅಂತ. ಯಾಕೆಂದ್ರೆ ಅವನೊಬ್ಬನೇ ಪ್ರಾರ್ಥನೆ ಮಾಡ್ತಾ ಇದ್ದವನು ಆ ಸಮಯದಲ್ಲಿ. ಅವನು ನೌಕೆ ನಡೆಸ್ತಾ ಇದ್ದ, ಹೇಗೆ ಉಳಿಸೋದು ಅಂತ, ಎಷ್ಟು ಜನರ ಜೀವ ಉಳಿಸೋದು ಹೇಗೆ ಅಂತ ಆ ಪ್ರಯತ್ನದಲ್ಲಿ ಆತ ಇದ್ದ. ಆತ ಮಾತ್ರ ಪ್ರಾರ್ಥನೆಗೆ ಬಂದಿರಲಿಲ್ಲ. ಅವನು ಹೇಗೆ ಬರ್ತಾನೆ ಪಾಪ. ಎಲ್ಲರೂ ಅವನಲ್ಲಿ ಮನವಿ ಮಾಡ್ಕೊಂಡಂತೆ, ನೀನು ಸೇರದೆ ಇದ್ದಿದ್ದರಿಂದ ಬಹುಶಃ ಶಾಂತ ಆಗ್ತಾ ಇಲ್ಲ ಈ ಚಂಡಮಾರುತ, ಹಾಗಾಗಿ ನೀನು ಸೇರು ಅಂತ. ಅದಕ್ಕೆ ಅವನು ಗಂಭೀರವಾಗಿ ಹೇಳಿದಂತೆ, ನನ್ನ ಪದ್ಧತಿ ಈಗ ವಾತಾವರಣ ತಿಳಿಯಾಗಿದ್ದಾಗ ನಾನು ಪ್ರಾರ್ಥನೆಗಳನ್ನು ಮಾಡ್ತೇನೆ, ಚೆನ್ನಾಗಿದ್ದಾಗ ಪ್ರಾರ್ಥನೆಗಳನ್ನು ಮಾಡ್ತೇನೆ. ಈ ಸಂದರ್ಭದಲ್ಲಿ ನನಗೆ ಕರ್ತವ್ಯ ಮುಖ್ಯ. ವೆನ್ ಇಟ್ ಇಸ್ ರಫ್ ಐ ಅಟೆಂಡ್ ಮೈ ಶಿಪ್. ಪರಿಸ್ಥಿತಿ ಸರಿ ಇಲ್ಲದೆ ಇದ್ದಾಗ ನನ್ನ ಕರ್ತವ್ಯ ಮೊದಲು ಏನೋ ಅದನ್ನು ಮಾಡಬೇಕು ಹೊರತು ನಾನೀಗ ಕೈ ಮುಗಿದು ಕೂತ್ಕೊಳ್ತಕ್ಕಂಥ ಸಂದರ್ಭ ಅಲ್ಲ ಅಂತ. ಅದು ನೌಕೆ ಮತ್ತೇನಾಯಿತು, ಏನಾದ್ರು ಇರ್ಲಿ ಬಿಡಿ, ತೊಂದರೆ ಇಲ್ಲ, ಅವ್ರವ್ರ ಹಣೆಯಲ್ಲಿ ಬರೆದಾಗ ಆಗಿರ್ತದೆ. ಅವ್ರಿಗೆ ಆಯುಸ್ಸಿದ್ರೆ ಬದುಕಿರ್ತಾರೆ, ಇಲ್ಲಿಂದ ಹೋಗಿರ್ತಾರೆ. ಆದ್ರೆ ನಮಗಂತೂ ಒಳ್ಳೆಯ ಪಾಠ ಇದೆ ಇಲ್ಲಿ. ಪಾಠ ಯಾವುದು ಅಂದ್ರೆ, ಅದು ಕಬೀರ್ ಹೇಳಿದ್ದು, ದುಃಖಮೇ ಸುಮಿರನ್ ಸಬ್ ಕರೆ, ಸುಖಮೇ ಕರೆ ನ ಕೋಯ್, ಜೋ ಸುಖಮೇ ಸುಮಿರನ್ ಕರೆ, ದುಃಖ ಕಾಹೆ ಕೋ ಹೋಯ್. ಎಲ್ರೂ ಸಂಕಟ ಬಂದಾಗ ವೆಂಕಟರಮಣ, ಕಷ್ಟ ಬಂದಾಗ ಪ್ರಾರ್ಥನೆ ಮಾಡ್ತಾರೆ, ಪೂಜೆ ಮಾಡ್ತಾರೆ, ಹೋಮ ಮಾಡ್ತಾರೆ, ದೇವಸ್ಥಾನಕ್ಕೆ ಹೋಗ್ತಾರೆ, ಪ್ರದಕ್ಷಿಣೆ ಬರ್ತಾರೆ. ಆದರೆ ಸುಖದಲ್ಲಿ ಯಾರು ಮಾಡೋದೇ ಇಲ್ಲ. ಸುಖಮೇ ಕರೆ ನಕ್ಕು ಹೋಯ್, ಯಾರು ಮಾಡೋದೇ ಇಲ್ಲ ಸುಖದಲ್ಲಿ. ಆದರೆ ಯಾರು ಎಲ್ಲವೂ ಸರಿ ಇದ್ದಾಗ, ವಾತಾವರಣ ತಿಳಿ ಇದ್ದಾಗ, ಏನು ಸಮಸ್ಯೆ ಇಲ್ಲದಿದ್ದಾಗ ಯಾರು ಪ್ರಾರ್ಥನೆ ಮಾಡ್ತಾನೋ ಅಂಥವನಿಗೆ ದುಃಖ ಬರೋದೇ ಇಲ್ಲ, ಅಂಥವನಿಗೆ ಕಷ್ಟ ಬರೋದೇ ಇಲ್ಲ. ಈಗ ಮಾಡಿದ ಪ್ರಾರ್ಥನೆ ಆ ಸಮಯದಲ್ಲಿ ಆಶೀರ್ವಾದವಾಗಿ ಪರಿಣಮಿಸಿರ್ತದೆ. ಒಂದು ವೇಳೆ ಕಷ್ಟ ಬಂದರೂ ಕೂಡ ಈ ಪ್ರಾರ್ಥನೆ ಆತನನ್ನು ಕಾಪಾಡ್ತದೆ ಆ ಸಮಯದಲ್ಲಿ. ಹಾಗಾಗಿ ನಾವು ವ್ಯಾಪಾರದ ತರ ಆಗ್ಬಾರ್ದು ಅಂತ. ಅಂದ್ರೆ ಸಮಸ್ಯೆ ಬಂದಾಗ ದೇವರು ಅಂತ, ಭಾವದ ಸಂಬಂಧ ಅಲ್ಲ ಅದು, ಸನ್ನಿವೇಶದಿಂದ ಬಂದಿರತಕ್ಕಂಥದ್ದು. ಭಾವದ ಸಂಬಂಧ ಆದ್ರೆ, ಈಗ ನೀವು ತುಂಬಾ ಪ್ರೀತಿ ಪಾತ್ರರು ಇದ್ರೆ ನೀವು ಸುಖದಲ್ಲೂ ನೆನಪು ಮಾಡ್ಕೊಳ್ತೀರಿ, ದುಃಖದಲ್ಲೂ ನೆನಪು ಮಾಡ್ಕೊಳ್ತೀರಿ. ಅದಿಲ್ಲ ನಿಮ್ದು ವ್ಯವಹಾರ ಅಂತಾದ್ರೆ, ದುಡ್ಡಿನ ಅಗತ್ಯ ಇದ್ದಾಗ ಯಾರ ಹತ್ರನೂ ಹೋಗ್ತೀರಿ, ಸಾಲ ಬೇಕು ಅಂತ ಕೇಳ್ತೀರಿ, ಅಥವಾ ಸಾಲ ಕೊಟ್ಟರೆ ವಾಪಸ್ ಕೇಳ್ತೀರಿ, ಅದೆಲ್ಲ ವ್ಯವಹಾರ ಅಂತ. ಈ ದೇವರ ಬಳಿ ಕೂಡ ನಾವು ವ್ಯವಹಾರ ಮಾಡಿದಾಗ ಮಾಡಬಾರ್ದು, ಭಾವವನ್ನು ಇಟ್ಕೊಳ್ಬೇಕು. ನಮ್ಗೆ ಆ ವರಾಹೋಪನಿಷತ್ತಿನ ಮಾತು ಮತ್ತೆ ನೆನಪಾಗ್ತಾ ಇರ್ತದೆ. ಅಲ್ಲಿ
ಋಷಿ ಹೀಗೆ ಹೇಳ್ತಾನೆ, ಅದೇನೆಂದ್ರೆ, ಈಗ ನಾನು ನಿನ್ನನ್ನು ಸ್ಮರಣೆ ಮಾಡ್ತಾನೆ. ಈಗ ಯಾಕೆಂದ್ರೆ ನಂದು ಶರೀರ ಮನಸ್ಸು ಎಲ್ಲ ಸರಿ ಇದೆ, ತಲೆ ನೆಟ್ಟಿಗಿದೆ. ಹಾಗಾಗಿ ಈಗ ನನಗೆ ಸಾಧ್ಯ ಇದೆ, ನಾನು ಏನು ಪ್ರಾರ್ಥನೆ ಮಾಡ್ತೇನೆ, ನಿನ್ನ ಸ್ಮರಣೆ ಮಾಡ್ತೇನೆ. ಆದರೆ ಆ ಸಮಯದಲ್ಲಿ ಯಾವಾಗ ನನ್ನ ತಲೆ ನೆಟ್ಟಿಗಿರೋದಿಲ್ವೋ, ಯಾವಾಗ ಇಂದ್ರಿಯಗಳೆಲ್ಲ ಶಿಥಿಲವಾಗಿರ್ತವೋ, ದೇಹವೂ ಶಿಥಿಲವಾಗಿರ್ತದೋ, ಪ್ರಾಣೋತ್ಕ್ರಮಣದ ಸಂದರ್ಭ ಅಂತ ಅನ್ಕೊಳ್ಳಿ ನೀವು, ಯಾವುದು ನಮ್ಮ ಕೈಯಲ್ಲಿಲ್ಲ, ಆಗ ನಾನು ನಿನ್ನ ಸ್ಮರಣೆ ಮಾಡ್ತೇನೆ ಅಂತ ಧೈರ್ಯ ನನಗಿಲ್ಲ. ಇದನ್ನೇ ಇಟ್ಕೋ ಆ ಸಮಯ ಲೆಕ್ಕದಲ್ಲಿ ಅಂತ. ಈಗ ಮಾಡಿರೋ ಸ್ಮರಣೆಯನ್ನೇ ಆಗಿನ ಲೆಕ್ಕದಲ್ಲಿ, ಆವಾಗ ನಂಗೆ ಹೇಗೂ ಮಾಡೋಕೆ ಆಗ್ತದೋ ಇಲ್ಲೋ ಗೊತ್ತಿಲ್ಲ, ಆಗದಿರೋ ಸಂದರ್ಭವೇ ಜಾಸ್ತಿ ಆಗ್ತದೆ ಆ ಸಮಯದಲ್ಲಿ. ಇನ್ನೇನೋ ನೆನಪಾಗ್ತದೆ ನಮಗೆ. ನೆನಪಾದ್ರೂ ಕೂಡ ಎಲ್ಲೋ ದುಡ್ಡಿಟ್ಟಿದ್ದು ಮಾಡಿದ್ದು ಇಂಥದ್ದೇನೋ ನೆನಪಾಗ್ಬೋದು. ಮಗನಿಗೆ ಹೇಳಬೇಕಾಗಿತ್ತು, ಮರ್ತೆ ಹೋಯ್ತು, ಹೇಳೋಕ್ಕಾಗಿಲ್ಲ, ಏನೋ ಇಂಥದ್ದೇನೋ ಒಂದು ಮನಸ್ಸಿಗೆ ಬರ್ಬೋದು ಅಷ್ಟೇ ಹೊರತು ದೇವ್ರ ನೆನಪಾಗ್ತದ ಅವಾಗ ಬಹಳ ಕಷ್ಟ. ಅಥವಾ ನೆನಪು ಮರುವು ಇದೆಲ್ಲ ಅಡಿದು ಹೋಗ್ತಕ್ಕಂಥ ಸಂದರ್ಭ ಇರ್ಬೋದು. ಕೋಮಕ್ಕೆ ಹೋದ್ರೆ ಒಂದು ದೊಡ್ಡ ಅಪಘಾತ ಮತ್ತೊಂದು ಆಗಿ ಏನಾಯ್ತು ಅಂತಲೇ ಗೊತ್ತಿಲ್ಲ, ಕೋಮಕ್ಕೆ ಹೋದ್ರೆ ಮತ್ತೇನು, ಯಾವ್ದು ನಮ್ಮ ಕೈಲಿದೆ, ಯಾವುದು ನಮ್ಮ ಕೈಲಿಲ್ವಲ್ಲ. ಹಾಗಾಗಿ ಆಗ ಮಾಡ್ಲಿಕ್ಕೆ ಸಾಧ್ಯವೋ ಎಲ್ಲೋ ಗೊತ್ತಿಲ್ಲ, ಈಗಲೇ ಮಾಡ್ತಾನೆ. ಒಂದು ಹೆಜ್ಜೆ ಮುಂದೆ ಹೋಗಿ ಋಷಿ ಹೇಳ್ತಾನೆ, ಆಗ ನೀನೇ ನನ್ನ ಸ್ಮರಣೆ ಮಾಡು. ಈಗ ನಾನು ನಿನ್ನ ಸ್ಮರಣೆ ಮಾಡ್ಕೋತೇನೆ ಚೆನ್ನಾಗಿರುವಾಗ. ನನ್ನ ಕೈ ತಪ್ಪಿ ಹೋದ ಸಂದರ್ಭ ಎಲ್ಲ, ನನ್ನ ಕೈ ಮೀರಿ ಹೋದ ಅಂತ ಒಂದು ವಿಕಟ ಸಂದರ್ಭದಲ್ಲಿ ನೀನೇ ನನ್ನ ಸ್ಮರಣೆ ಮಾಡು ಅಂದ್ರೆ ನನ್ನ ನೆನ್ಪು ಮಾಡ್ಕೋ, ನನ್ನ ಉಳಿಸು ನಿನ್ನು ಆ ಸಮಯದಲ್ಲಿ. ಈಗ ಮಾಡಿದ ಪ್ರಾರ್ಥನೆಯ ಒಂದು ಬಲದಿಂದ ಫಲದಿಂದ ಪಾಪ ಈ ಬಡಪಾಯಿ ಅವತ್ತೇ ನೆನಪು ಮಾಡ್ಕೊಂಡಿದ್ದಾನೆ ಅಂತ ಒಂದು ನನ್ನ ಒಂದು ನೆನಪು ನಿನಗೆ ಬಂದ್ರೆ ನಾನು ಉದ್ಧಾರ ಆಗಿಬಿಡ್ತೇನೆ, ನನ್ನ ರಕ್ಷಣೆ ಆಗ್ತದೆ. ಹಾಗಾಗಿ ಒಂದು ನೀನು ನನ್ನನ್ನು ಸ್ಮರಣೆ ಮಾಡಬೇಕು ಎಂಬುದಾಗಿ ಋಷಿ ಪ್ರಾರ್ಥನೆ ಮಾಡ್ತಾನೆ. ಅದು ತುಂಬಾ ಸೂಕ್ತವಾಗಿದೆ ಅದು ಅಂತ. ಹಾಗಾಗಿ ಚೆನ್ನಾಗಿರುವಾಗ ಮಾಡಿ, ಕಷ್ಟ ಬಂದಾಗ ಮಾಡಿದ್ರೆ ದೇವರು ತುಂಬಾ ಬೆಲೆ ಕೊಡೋದಿಲ್ಲ. ನಿಮ್ ಕಷ್ಟ ಪರಿಹಾರ ಮಾಡ್ಬೋದು, ಅದು ಬೇರೆ ಮಾತು, ಆದ್ರೆ ಅದಕ್ಕೆ ಬಹಳ ಬೆಲೆ ಇದೆ ಅಂತಲ್ಲ. ಆದ್ರೆ ಚೆನ್ನಾಗಿದ್ದಾಗ ಮಾಡಿದ್ರೆ ಅದಕ್ಕೆ ತುಂಬಾ ಬೆಲೆ ಇದೆ ಅಂತ. ಹಾಗಾಗಿ ಎಲ್ಲ ಸರಿ ಇದೆ. ಈಗ ನಾವು ಸ್ಮರಣೆ ಮಾಡಿದ್ರೆ, ಧ್ಯಾನ ಮಾಡಿದ್ರೆ, ಪೂಜೆ ಮಾಡಿದ್ರೆ, ಪ್ರಾರ್ಥನೆ ಮಾಡಿದ್ರೆ ಅಡ್ಡ ಬರೋರು ಯಾರಿದ್ದಾರೆ? ತೊಂದರೆ ಏನಿದೆ? ಏನೂ ಇಲ್ಲ. ತೊಂದರೆ ಇದ್ದಾಗಲೇ ಮಾಡ್ಬೇಕಾ? ಆಗ ಅದ್ ಮಾಡ್ಬೇಕು ಇದು ಮಾಡ್ಬೇಕು ಅನ್ನೋ ಪ್ರಶ್ನೆ ಬೇರೆ ಇರ್ತದೆ ಅಂತ. ಈಗ ನೋಡಿ, ಈಗ ಕ್ಯಾಪ್ಟನ್ ಚಂಡಮಾರುತದ ಸಮಯದಲ್ಲಿ ಅವನು ಕೈ ಮುಗಿಬೇಕು, ಕೆಲಸ ಮಾಡಬೇಕು. ಯಾಕೆಂದ್ರೆ ಇಷ್ಟು ಮಂದಿ ಜೀವ ಅವನ ಕೈಯಲ್ಲಿದೆ. ಹೇಗಾದ್ರೂ ಮಾಡಿ ನೌಕೆಯನ್ನು ದಡ ಸೇರಿಸುವ ಪ್ರಯತ್ನ ಮಾಡ್ಬೇಕು ಅವನು. ಅವನಿಗೆ ಒಂದೊಂದು ಕ್ಷಣವೂ ಅಮೂಲ್ಯ. ಹೃದಯದಲ್ಲಿ ಭಾವಿಸ್ಬೋದು, ಆದ್ರೆ ಗಮನ ಅವನ ನೌಕೆಯ ಮೇಲೆ ಬೇಕಾಗ್ತದೆ ಆ ಸಂದರ್ಭದಲ್ಲಿ ನೋಡಿ. ಹಾಗೆ ಎಷ್ಟೋ ಬಾರಿ ಕಡು ಕಷ್ಟದಲ್ಲಿದ್ದಾಗ ಅದನ್ನು ನಿಭಾಯಿಸ್ಲಿಕ್ಕೆ ನಮ್ಮ ಬುದ್ಧಿ ಮನಸ್ಸು ಬೇಕಾಗ್ಬೋದು, ಸಾಧ್ಯ ಆಗದೆ ಇರ್ಬೋದು ಇನ್ನೇನು ಮಾಡೋದಕ್ಕೆ ನಮ್ಗೆ. ಹಾಗಾಗಿ ಈಗಲೇ ಮಾಡ್ಬಿಡಿ ಅಂತ, ಈ ಕ್ಷಣದಲ್ಲೇ ಮಾಡಿ, ಇವತ್ತು ಸಾಯಂಕಾಲವೇ ಮಾಡಿ, ನಾಳೆ ಬೆಳಗ್ಗೆ ಮಾಡಿ, ಮಾಡ್ತಾ ಇರಿ. ಚೆನ್ನಾಗಿದ್ದಾಗಲೇ ಮಾಡ್ತಾ ಇರಿ, ಚೆನ್ನಾಗಿಲ್ದಿದ್ದಾಗ ಅವನೇ ನೋಡ್ಕೊಳ್ತಾನೆ. ಹಾಗಾಗಿ ಜೋ ಸುಖಮೇ ಸುಮಿರನ್ ಕರೆ, ಸುಖದಲ್ಲಿ ಸ್ಮರಣೆ ಮಾಡಿದವನಿಗೆ ದುಃಖ ಬರುವುದೆಲ್ಲಿ? ದುಃಖ ಬಂದಾಗ ಸ್ಮರಣೆ ಮಾಡಿ ದುಃಖ ಪರಿಹಾರ ಮಾಡ್ಕೊಳ್ಳೋದಕ್ಕಿಂತ ಇದಲ್ವ ಒಳ್ಳೆಯದು ಎಂಬ ಕಬೀರರ ವಾಣಿಯನ್ನು ಹೃದಯದಲ್ಲಿ ನಾವು ಧಾರಣೆ ಮಾಡೋಣ. ಚೆನ್ನಾಗಿದ್ದಾಗ ಮಾಡೋಣ ಈಶ್ವರ ಸ್ಮರಣೆಯನ್ನು. ಹರೇ ರಾಮ.